ಉಗ್ರರು ಅವರನ್ನ ಮಟ್ಟ ಹಾಕಬೇಕು ಅನ್ನುವಂಥ ಒಂದು ಭಾವನೆ ಬಂದಿತ್ತು. ಅದು ಕೇವಲ ಭಾವನೆಯಾಗೇ ಇರಲಿಲ್ಲ, ಅದೊಂದು ಯುದ್ಧೋನ್ಮಾದವಾಗಿ ಬದಲಾಗಿದೆ. ಏನಾದರೂ ಮಾಡಲೇಬೇಕಿತ್ತು. ಆಪರೇಷನ್ ಸಿಂಧೂರ ಮಾಡಿದ್ರು, ಅದು ಇಟ್ ಇಸ್ ವೆಲ್ ಪ್ಲಾನ್ಡ್ ಆಕ್ಚುಲಿ. ಇನ್ನಷ್ಟು ಹಾನಿಯನ್ನ ಮಾಡಿ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದ ಬಲವನ್ನು ಇನ್ನಷ್ಟು ಕುಂದಿಸಬೇಕಾಗಿದೆ. ಪಾಕಿಸ್ತಾನ 100 ಬಾರಿ ಯೋಚನೆ ಮಾಡೋ ರೀತಿಯಲ್ಲಿ ಮಾಡಬೇಕಿತ್ತು. ಕೇಂದ್ರ ಸರ್ಕಾರ ಆ ವಿಶ್ವಾಸವನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಹಂಗಾಗಿ ಕದನ ವಿರಾಮ ಅನ್ನೋದು ಎಲ್ರಿಗೂ ಸಂತೃಪ್ತಿಯನ್ನು ತಂದಿಲ್ಲ. ಪೆಹಲ್ಗಾಮ್ ದಾಳಿ ಅದೊಂದು ನೆಪ ಅಷ್ಟೇ. ಸಿದ್ದರಾಮಯ್ಯ ಅವ್ರನ್ನೇ ಟಾರ್ಗೆಟ್ ಮಾಡುವಂತ ಜನ ನಮ್ಮನ್ನು ಬಿಡ್ತಾರ? ಯುದ್ಧ ಶುರು ಮಾಡಿ, ಬಟ್ ನಿಲ್ಸೋದು ಅವ್ರ ಕೈಯಲ್ಲಿರಲ್ಲ. ನಮಸ್ಕಾರ. ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ ನಲ್ಲಿ ಆಪರೇಷನ್ ಸಿಂಧೂರದ ನಂತರದ ಬೆಳವಣಿಗೆ, ರಾಜಕೀಯ ಆಯಾಮಗಳು, ಮಾಧ್ಯಮ ಮತ್ತು ವರದಿಗಾರಿಕೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಪತ್ರಕರ್ತರಾಗಿರುವಂತಹ ಧರಣೇಶ್ ಬುಕ್ಕನಗೆರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಪ್ರಸ್ತುತ ಸನ್ನಿವೇಶ ಗೊತ್ತೇ ಇದೆ, ಯುದ್ಧದ ಕಾರ್ಮೋಡ, ಕದನ ವಿರಾಮ. ಇಂತಹ ಒಂದು ಸನ್ನಿವೇಶದಲ್ಲಿ ಕದನ ವಿರಾಮ ಅಂತ ಘೋಷಣೆ ಮಾಡಿದ್ರು, ನರೇಂದ್ರ ಮೋದಿ ಮಾತಾಡಿದ್ರು. ಅಫ್ಕೋರ್ಸ್ ಕೆಲವೊಂದು ಕಾನ್ಫಿಡೆನ್ಷಿಯಲ್ ವಿಚಾರಗಳಿರುತ್ತೆ, ಅದನ್ನು ದೇಶದ ಜನತೆಯ ಮುಂದೆ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗವಾಗಿ ಹೇಳೋದಕ್ಕಾಗೋದಿಲ್ಲ. ಆದರೆ ಕದನ ವಿರಾಮ ಅನ್ನುವಂಥ 2 ಶಬ್ದಗಳನ್ನು ಜನ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾಕೆ ಅಂತ ನೋಡಿ, ಅಂದ್ರೆ ಕದನ ವಿರಾಮದ ಹಂತಕ್ಕೆ ಬರೋವರೆಗೆ ಇಡೀ ದೇಶದಲ್ಲಾದಂಥ ಬೆಳವಣಿಗೆಗಳು, ಅಂದ್ರೆ ಪೆಹಲ್ಗಾಮದಿಂದ ಕದನ ವಿರಾಮದವರೆಗೆ ಆಗದಂಥ ಬೆಳವಣಿಗೆಗಳನ್ನ ನೋಡೋದಾದ್ರೆ, ಜನರಲ್ಲಿ ಈ ಸಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು, ಉಗ್ರರಿಗೆ ಬುದ್ಧಿ ಕಲಿಸ್ಬೇಕು, ಪೆಹಲ್ಗಾಮ ದಾಳಿನಲ್ಲಿ ಯಾರು ಭಾಗಿಯಾಗಿದ್ರು ಉಗ್ರರು ಅವ್ರನ್ನ ಮಟ್ಟ ಹಾಕ್ಬೇಕು ಅನ್ನುವಂತ ಒಂದು ಭಾವನೆ ಬಂದಿತ್ತು. ಅದು ಕೇವಲ ಭಾವನೆಯಾಗೇ ಇರಲಿಲ್ಲ, ಅದೊಂದು ಯುದ್ಧೋನ್ಮಾದವಾಗಿ ಬದಲಾಗಿತ್ತು. ಸೊ ಈಗ ಪೆಹಲ್ಗಾಮ ದಾಳಿಯಿಂದ ಆಪರೇಷನ್ ಸಿಂಧೂರ ಶುರು ಮಾಡೋವರೆಗೂ ಆತರ ಚರ್ಚೆ ಆಗ್ತಾ ಇತ್ತು. ಯುದ್ಧ ಮಳೆ ಬೀಳ್ತಾರೆ ಅನ್ನೋ ರೀತಿ ಚರ್ಚೆ ಆಗ್ತಿತ್ತು. ಸಾಮಾನ್ಯವಾಗಿ ಸರ್ಕಾರಗಳು ಏನ್ ಮಾಡ್ತವೆ ಅಂದ್ರೆ, ಕೆಲವನ್ನ ಗುಪ್ತವಾಗಿ ಇಟ್ಟಿರ್ತವೆ, ಕೆಲವನ್ನ ಬಹಳ ಸಂಗತಿಗಳನ್ನ ಗುಪ್ತವಾಗಿ ಇಟ್ಟಿರ್ತವೆ, ಕೆಲವನ್ನ ಬೇಕಂತಾನೆ ಒಂದು ಟೆಸ್ಟ್ ಡೋಸ್ ತರ ಈಗೇನೋ ಮಾಡ್ತಿದೀವಿ ಅನ್ನೋದನ್ನ ಸಾರ್ವಜನಿಕವಾಗಿ ಇಂಡೈರೆಕ್ಟ್ ಆಗಿ ಬಹಿರಂಗಪಡಿಸ್ತವೆ. ಅದಕ್ಕೆ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನೋಡ್ಲಿಕ್ಕೆ. ಇದು ನಾನಾಗ್ಲೇ ಹೇಳಿದ್ನಲ್ಲ, ಯುದ್ಧೋನ್ಮಾದ ಶುರುವಾಗಿತ್ತು ಅಂತ. ಓಕೆ, ಜನ ಇನ್ ಫೇವರ್ ಆಫ್ ವಾರ್ ಅಂತ ಅವರಿಗೆ ಅನಿಸಿದೆ, ಫೀಲ್ ಆಯ್ತು. ಮತ್ತೆ ಈಗ ನಾವೇನಾದ್ರೂ ಈ ತರದ ಏನು ಪಾಕಿಸ್ತಾನ ಮೇಲೆ ಅಥವಾ ಉಗ್ರ ನೆಲೆಗಳ ಮೇಲೆ ಅದು ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ರಲ್ಲಿ ಅಥವಾ ಬೇರೆ ಏನೋ ಮಾಡದೇ ಇದ್ರೆ, ಆಗ ಒಂದು ದೇಶದೊಳಗಡೆ ಜನರಿಟ್ಟಿರುವಂತಹ ನಂಬಿಕೆಗಳು ಅಥವಾ ಜನರು ಏನ್ ನಿರೀಕ್ಷೆ ಮಾಡ್ತಿದ್ದಾರೆ ಅದಕ್ಕೆ ನಾವು ರೀಚ್ ಆಗಕ್ಕಾಗಲ್ಲ ಅನ್ನೋದು ಇದ್ದೇ ಇರುತ್ತೆ ಸಹಜವಾಗಿ. ಆಡಳಿತ ನಡೆಸೋರು ಅವರು ಎಲ್ಲವನ್ನೂ ಮುಕ್ತವಾಗಿ ಏನು ಚಿಂತನೆ ಮಾಡಲ್ಲ ಅಥವಾ ಮುಕ್ತವಾಗಿ ನಿರ್ಧಾರನೂ ಮಾಡಲ್ಲ. ಬಹಳ ಮುತ್ಸದಿಗಳು ಮಾತ್ರ ಆ ತರದ್ ಮಾಡ್ತಾರೆ. ಎಲ್ಲವನ್ನು ಬಿಟ್ಟು ದೇಶ ಅಥವಾ ವಿಷಯ ಏನು ಅನ್ನೋದು ಗಮನ ಹರಿಸಿ ಅದಕ್ಕೆ ಸೂಕ್ತವಾದಂತ ನಿರ್ಧಾರವನ್ನ ಮಾಡ್ತಾರೆ. ಅದಕ್ಕೆ ಹೊರತುಪಡಿಸಿ ಉಳಿದವರೆಲ್ಲರೂ ಮಾಡೋದು ನಮಗೆ ಇದರಿಂದ ಏನ್ ಲಾಭ ಆಗುತ್ತೆ ಮತ್ತೆ ಆಡಳಿತ ನಡೆಸಲಿಕ್ಕೆ ಇರುವಂತ ತೊಡಕುಗಳು ಏನು, ಅದನ್ನ ಹೇಗೆ ನಾವು ನಿವಾರಿಸ್ಕೊಳ್ಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಈ ವಿಷಯದಲ್ಲೂ ಹಾಗೆ ಆಗಿದೆ. ಸೊ ಇನ್ನು ನಾವು ಕದನ ವಿರಾಮದ ವಿಷಯಕ್ಕೆ ಬರೋದಾದ್ರೆ, ಆಪರೇಷನ್ ಸಿಂಧೂರವರೆಗೆ ಹಂಗಿತ್ತು, ಯುದ್ಧೋನ್ಮಾದ ಇಡೀ ದೇಶಾದ್ಯಂತ ಶುರು ಆಗ್ಬಿಟ್ಟಿತ್ತು, ಏನಾದ್ರೂ ಮಾಡ್ಲೇಬೇಕಿತ್ತು. ಆಪರೇಷನ್ ಸಿಂಧೂರ ಮಾಡಿದ್ರು, ಅದು ಇಟ್ ಇಸ್ ವೆಲ್ ಪ್ಲಾನ್ಡ್ ಆಕ್ಚುಲಿ ಮಾಡಿದ್ದಾರೆ. ಆ ಮುಖಾಂತರ ಭಾರತ ಸರ್ಕಾರ ಹೇಳಿರುವ ಮಾಹಿತಿಯ ಪ್ರಕಾರ ನಾವು ಪಾಕಿಸ್ತಾನದ ಮಿಲಿಟರಿ ಮತ್ತು ಸಾಮಾನ್ಯ ಜನ ಇವ್ರನ್ನ ನಾವು ಏನು ಗುರಿಯಾಗಿರಿಸ್ಕೊಂಡು ದಾಳಿ ಮಾಡಿಲ್ಲ. ನಾವು ನಮ್ಮ ದಾಳಿ ಇದ್ದಿದ್ದು ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ನೆಲೆಗಳ ಮೇಲೆ ಅಂತ ಹೇಳ್ತು. ಟೆಕ್ನಿಕಲಿ ಇಟ್ ವಾಸ್ ರೈಟ್. ಆದ್ರೆ ಇದಕ್ಕೆ ಪಾಕಿಸ್ತಾನದ ಮಾಧ್ಯಮಗಳ ಪಾತ್ರವೂ ಇದೆ, ಭಾರತದ ಮಾಧ್ಯಮಗಳ ಪಾತ್ರವಿದೆ. ಇಡೀ ಪಾಕಿಸ್ತಾನನೇ ಉಡಿಸ್ ಮಾಡ್ಬಿಟ್ರು ಅನ್ನೋ ರೇಂಜ್ ಅಲ್ಲಿ ಇಲ್ಲಿ ಮಾಧ್ಯಮಗಳು ಪ್ರಸಾರವನ್ನ ಮಾಡಿದ್ವು, ವರದಿಯನ್ನ ಮಾಡಿದ್ವು. ಪಾಕಿಸ್ತಾನದಲ್ಲೂ ಹಾಗೆ ಆಯ್ತು. ಅದಕ್ಕೆ ಹಾಗಾಗಿ ಅಲ್ಲಿಂದ ಪ್ರತಿಕಾರ ಅನ್ನೋ ರೀತಿಯಲ್ಲಿ ಅವರು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಜಮ್ಮು ಕಾಶ್ಮೀರ ಮತ್ತು ಗುಜರಾತ್ ನಿಂದ ಆ ಕರಾವಳಿಯಿಂದ ಜಮ್ಮು ಕಾಶ್ಮೀರದವರೆಗಿನ ಆ ಬಾರ್ಡರ್ ಅಲ್ಲಿ ಭಾಗ ಏನಿದೆಯಲ್ಲ, ಅಲ್ಲಿ ಒಟ್ಟು 14 ಜಾಗಗಳನ್ನ ಗುರಿಯಾಗಿರಿಸ್ಕೊಂಡು ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು, ತಡೆದು. ಇಷ್ಟು ಆಪರೇಷನ್ ಸಿಂಧೂರ ಆದ್ಮೇಲೆ ಈ ತರದ ಪ್ರೋಸೆಸ್ ಆಯ್ತು. ಅಂತಿಮವಾಗಿ ಕದನ ವಿರಾಮ ಘೋಷಣೆ ಆಯಿತು. ಏನಾಯ್ತಪ್ಪ ಅಂದ್ರೆ, ನಾನು ಹೇಳಿದ್ನಲ್ಲ, ಜನರಲ್ಲಿ ಆ ಯುದ್ಧೋನ್ಮಾದ ಶುರುವಾಗಿತ್ತು.
ಆಪರೇಷನ್ ಸಿಂಧೂರ ಮಾಡಿದಾಗ ಓಕೆ ಪರವಾಗಿಲ್ಲ, ಭಾರತ ಸರ್ಕಾರ ಏನೋ ಮಾಡ್ತಿದೆ, ಭಾರತದ ಸೇನೆ ಏನೋ ಮಾಡ್ತಿದೆ, ಭಾರತದ ಪ್ರಧಾನಮಂತ್ರಿಗಳು ಏನೋ ಮಾಡ್ತಿದ್ದಾರೆ ಅನ್ನುವಂತ ಒಂದು ಸಣ್ಣ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ಅವ್ರಿಗೆ, ಒಂದು ಹಂತದ ತೃಪ್ತಿ ಆಗಿತ್ತು. ಆದ್ರೆ ಅವ್ರಿಗೆ ನಿಜಕ್ಕೂ ತೃಪ್ತಿ ಆಗ್ಬೇಕು, ಸಂತೃಪ್ತಿ ಆಗ್ಬೇಕು ಅಂತಿದ್ರೆ ಯುದ್ಧ ಮಾಡ್ಬೇಕಿತ್ತು, ಅಥವಾ ಇನ್ನಷ್ಟು ಹಾನಿಯನ್ನ ಮಾಡಿ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಬಲವನ್ನು ಇನ್ನಷ್ಟು ಕುಂದಿಸ್ಬೇಕಾಗಿತ್ತು. ಮತ್ತೊಮ್ಮೆ ಭಾರತದ ಬಗ್ಗೆ ಅದು ಉಗ್ರ ದಾಳಿ ಮಾಡೋದ್ ವಿಷಯದಲ್ಲಿರಲಿ, ಗಡಿ ನುಸುಳೋದಿರಲಿ, ಬೇರೆ ನಮ್ಮ ಈ ಗಡಿಯ ಭಾಗದಲ್ಲಿ ಅಥವಾ ಗಡಿ ರಾಜ್ಯಗಳಲ್ಲಿ ತಂಟೆ ಮಾಡೋದ್ ವಿಷಯದಲ್ಲಿರಲಿ, ಪಾಕಿಸ್ತಾನ 100 ಬಾರಿ ಯೋಚನೆ ಮಾಡೋ ರೀತಿಯಲ್ಲಿ ಮಾಡಬೇಕಿತ್ತು. ಆ ಲೆವೆಲ್ಗೆ ರೀಚ್ ಆಗಿಲ್ಲ. ಅಷ್ಟರೊಳಗೆ ಕದನ ವಿರಾಮ ಬಂತು. ಅದರಿಂದಾಗಿ ಜನಕ್ಕೆ ಏನಾಗ್ತು, ಅವ್ರಿಗೆ ಅಷ್ಟು ಸುಲಭವಾಗಿ ಈ ಕದನ ವಿರಾಮ ಅನ್ನೋದನ್ನ ಅರ್ಗಿಸ್ಕೊಳಕ್ಕಾಗಿಲ್ಲ. ಇದನ್ನೇ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಏನು ಅಂತಂದ್ರೆ, ಪಾಕಿಸ್ತಾನದ ಮೇಲೆ ಇನ್ನಷ್ಟು ಪ್ರಬಲ ದಾಳಿ ಮಾಡಿ ಬುದ್ಧಿ ಕಳಿಸ್ತಾರೆ ಅಂತ ಜನ ವಿಶ್ವಾಸ ಇಟ್ಟಿದ್ರು. ಆ ವಿಶ್ವಾಸವನ್ನ ಕೇಂದ್ರ ಸರ್ಕಾರ ಆ ವಿಶ್ವಾಸವನ್ನ ಉಳಿಸ್ಕೊಳಕ್ಕಾಗಿಲ್ಲ. ಹಂಗಾಗಿ ಕದನ ವಿರಾಮ ಅನ್ನೋದು ಎಲ್ರಿಗೂ ಸಂತೃಪ್ತಿಯನ್ನು ತಂದಿಲ್ಲ. ಇವನ್ ಮೊದಲಿಗೆ ಯುದ್ಧ ವಿರೋಧಿಸುತ್ತಿದ್ದವ್ರಿಗೂ ಸಂತೃಪ್ತಿ ತಂದಿಲ್ಲ, ಯುದ್ಧದ ಪರವಾಗಿ ಮಾತಾಡ್ತಿದ್ದವ್ರಿಗೂ ಖುಷಿ ಕೊಡ್ತಾ ಇಲ್ಲ. ಅದರಿಂದಾಗಿ ನೀವು ಹೇಳ್ದಂಗೆ ಅರ್ಗಿಸ್ಕೊಳ್ಳಿಕ್ ಆಗ್ತಿಲ್ಲ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅನ್ನುವ ಭಾರತೀಯರ ಭಾವನೆ ಕೇವಲ ಪಹಲ್ಗಾಮ್ ಘಟನೆಗಷ್ಟೇ ಸೀಮಿತವಾಗಿದೆಯಾ? ಹಿಸ್ಟ್ರಿ ಆಫ್ ಪಾಕಿಸ್ತಾನ ಕೂಡ ಕಾರಣ ಆಯ್ತಾ? ಯಾಕಂದ್ರೆ ಅವ್ರದ್ದು ರಿಪೀಟೆಡ್ ಅಟ್ಯಾಕ್ಸ್, ಕದನ ವಿರಾಮ ಉಲ್ಲಂಘನೆ, ಅವರ ಧೋರಣೆ, ಚಿಂತನೆ, ಉಗ್ರವಾದ ಇವು ಕಾರಣ ಆಯ್ತಾ? ಇಲ್ಲ, ಹಂಗಾಗ್ಲಿಕ್ಕಿಲ್ಲ. ಅಂದ್ರೆ ಈಗ ಪಹಲ್ಗಾಮ್ ದಾಳಿ ಅದೊಂದು ನೆಪ ಅಷ್ಟೇ. ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡ್ಲಿಕ್ಕೆ ಇದ್ದಂತಹ ಒಂದು ನೆಪ. ಇಲ್ಲಿವರೆಗೂ ಪಾಕಿಸ್ತಾನ ನಡ್ಕೊಂಡ ರೀತಿ, ಪಾಕಿಸ್ತಾನ ಭಯೋತ್ಪಾದನೆಗೆ ಕುಮ್ಮಕ್ ಕೊಟ್ಟ ರೀತಿ, ಪಾಕಿಸ್ತಾನ ಬೆಂಬಲಿತ ಅಥವಾ ನೆರವು ಪಡೆದಂತಹ ಉಗ್ರರು ಜಮ್ಮು ಕಾಶ್ಮೀರ ಮತ್ತಿತರ ಭಾಗಗಳಲ್ಲಿ ನಡೆಸಿದಂತಹ ಕುಕೃತ್ಯಗಳು, ಇವೆಲ್ಲವೂ ಕೂಡ ಜನ ಆ ನಿಟ್ಟಿನಲ್ಲಿ ಯುದ್ಧೋನ್ಮಾದಗೊಳ್ಳಿಕ್ಕೆ ಒಂದು ಹಂತದ ಕಾರಣಗಳು. ಇನ್ನೊಂದು ಕಾರಣ ಏನಿತ್ತು ಅಂತಂದ್ರೆ, ಇದನ್ನ ಬಂಡವಾಳ ಮಾಡಿಕೊಂಡು ದೇಶದಲ್ಲಿ ಒಂದು ಯುದ್ಧೋನ್ಮಾದ ಸೃಷ್ಟಿಸುವಂತಹ ಒಂದು ದೊಡ್ಡ ಕೆಲಸ ನಡೆದಿತ್ತು. ಅದು ಕೂಡ ಇವತ್ತಿನ ನಡೆದಿದ್ದಂತಲ್ಲ. ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗಿಂದ ಇಲ್ಲಿವರೆಗೂ ಅದೊಂದು ನಡೀತಾನೆ ಇದೆ. ಮತ್ತೆ ಪರ್ಟಿಕ್ಯುಲರ್ಲಿ ಅಲ್ಲಿರುವಂತಹ, ಅಂದ್ರೆ ಪಾಕಿಸ್ತಾನದ ಏನು ಓಪನ್ ಸೀಕ್ರೆಟ್, ಅದು ಒಂದು ಇಸ್ಲಾಮಿಕ್ ಕಂಟ್ರಿ, ಮುಸ್ಲಿಮರು ಇರುವಂತ ದೇಶ. ಅಲ್ಲಿರುವಂತಹ ಹಿಂದೂಗಳ ಸಂಖ್ಯೆ ಬಹಳ ಬಹಳ ಕಡಿಮೆ, ಬೇರೆ ಒಂದು ಇಲ್ವೇ ಇಲ್ಲ. ಸೊ ಹಂಗಾಗಿ ಅಲ್ಲಿರುವ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಭಾರತದೊಳಗೆ ಇತ್ತು. ಅದ್ ಹೆಂಗಾಗಿದೆ ಅಂದ್ರೆ, ಬಹುಶಃ ಇದನ್ನ ನನ್ನನ್ನು ಈಗ ಟ್ರೋಲ್ ಮಾಡಬಹುದು, ಇವರು ಮುಸ್ಲಿಂ ಪರ ಮಾತಾಡ್ತಿದ್ದಾರೆ ಇರ್ಲಿ, ಓಕೆ, ನೋಡ್ಕೋಬಹುದು. ಸೊ ಅಂದ್ರೆ ಇಲ್ಲಿ ಯಾರು ಜಾತ್ಯತೀತ ಹಿಂದೂಗಳಿದಾರೋ ಅಥವಾ ಮುಕ್ತ ಮನಸ್ಸಿನಿಂದ ಯೋಚನೆ ಮಾಡ್ತಾರೋ ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಾರೋ ಅವ್ರನ್ನೇ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾರೆ ಅಂದ್ರೆ ಏನರ್ಥ? ಆ ತರದ ಒಂದು ಮನೋಸ್ಥಿತಿ ಇಡೀ ದೇಶದಲ್ಲಿ ಇದೆ, ಮೊದಲಿಂದಲೂ ಇದೆ. 2014ರಿಂದ ಅದು ಜಾಸ್ತಿ ಆಗಿದೆ, ಅಷ್ಟೇ ವ್ಯತ್ಯಾಸ. ಅವರು ಕೂಡ ಯುದ್ಧ 2014ರಿಂದ ಜಾಸ್ತಿ ಆಗಿದೆ. ಎಸ್, ಎಕ್ಸಾಕ್ಟ್ಲಿ. ಸೊ ಅವರು ಇಲ್ಲಿ ಈ ಯುದ್ಧೋನ್ಮಾದಕ್ಕೆ ಬೇಕಿತ್ತಲ್ಲ, ಅದೆಲ್ಲ ಉಪ್ಪು ಖಾರ ಮಸಾಲ ಎಲ್ಲವನ್ನ ಹಾಕಿದ್ರು. ಆ ಅಲ್ಲಿಗೆ ರೀಚ್ ಆಗಿತ್ತು. ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲ, ಈ ಸಲ ಯುದ್ಧ ಮಾಡ್ಲೇಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ಮೂಡಿದ್ದು. ಈಗ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ರು, ನಿಮ್ಮ ಅಭಿಪ್ರಾಯ ಏನು ಅಂತ. ಅವ್ರು ಯುದ್ಧ ಬೇಡ ಅಂದ್ರು, ಶಾಂತಿ ಪ್ರಿಯ ರಾಷ್ಟ್ರ ಅಂತಂದು. ಯುದ್ಧ ಬೇಡ ಅಂತ ಆ 2 ಪದಗಳಷ್ಟೇ ಅಪರಾಧವಾಗಿ ಕಾಣಿಸಿದ್ವು ಕೆಲವರು. ನಾನು ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳಲ್ಲ ಅಂದ್ರು. ಹಿಂಗೆ ಬೇರೆ ಬೇರೆ ರೀತಿಯವರು ಅವ್ರು ಡಿಸೆಂಟ್ ಆಗಿ ಹೇಳಿದ್ರೆ, ಬೇರೆ ಬೇರೆಯವರು ಬೇರೆ ತರ ತುಂಬಾ ಅಶ್ಲೀಲವಾಗಿ ಮತ್ತೆ ಅಸಂಬದ್ಧಿಯ ಪದಗಳಿಂದ ಕಾಮೆಂಟ್ ಮಾಡಿದ್ರು. ಈ ತರದ ಚರ್ಚೆ ಆಗ್ತಿತ್ತು. ಆಮೇಲೆ ಅವರ ಕಡೆಗೆ ಯುದ್ಧ ಅಂತಿಮ ಆಯ್ಕೆ ಅನ್ನೋ ರೀತಿ ಹೇಳ್ಬೇಕಾದಂತ ಒತ್ತಡ ನಿರ್ಮಾಣ ಆಯ್ತು. ಆಗ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸೂಚಿಸಬೇಕು ಅಂತನೋ ಅಥವಾ ಆ ಅಭಿಪ್ರಾಯಕ್ಕೆ ಸಹಮತ ಸೂಚಿಸಬೇಕು ಅನ್ನೋ ಕಾರಣಕ್ಕೆ ಈ ನಾಡಿನ ಪ್ರಜ್ಞಾವಂತರು, ಪ್ರಗತಿಪರರು, ಬುದ್ಧಿಜೀವಿಗಳು, ಸಾಹಿತಿಗಳು, ಲೇಖಕರು ಅಥವಾ ವಕೀಲರು, ಬೇರೆ ಬೇರೆ ತರದ ಇನ್ಫ್ಲೂಯೆನ್ಸರ್ಸ್ ಇರ್ತಾರಲ್ಲ, ಯಾರೋ ವೈದ್ಯರು ಇರ್ತಾರೆ, ಶಿಕ್ಷಕರು ಇರ್ತಾರೆ, ಉಪನ್ಯಾಸಕರು ಇರ್ತಾರೆ, ಯೂಟ್ಯೂಬರ್ಸ್ ಇರ್ತಾರೆ, ಅವರು ಕೂಡ ದನಿ ಹತ್ತಿಲ್ಲ. ಯಾಕೆಂದ್ರೆ ಅಷ್ಟ್ರ ಮಟ್ಟಿಗೆ ನೋಡಿ, ಸಿದ್ದರಾಮಯ್ಯ ಅವ್ರನ್ನೇ ಟಾರ್ಗೆಟ್ ಮಾಡುವಂತ ಜನ ನಮ್ಮನ್ನು ಬಿಡ್ತಾರ ಅನ್ನುವಂತ ಸಹಜ ಪ್ರಶ್ನೆ ಇತ್ತು. ಅವರು ಕೂಡ ಯಾರು ಬೆಂಬಲಿಸ್ತಿಲ್ಲ. ಅಥವಾ ಅವ್ರಿಗೂ ಯುದ್ಧ ಬೇಕಿತ್ತ?
ಬುದ್ಧಿಜೀವಿಗಳು ಅಥವಾ ಸಮಾನ ಯುದ್ಧ ಬೇಕು ಅನ್ನೋರು ಇದ್ದೇ ಇರ್ತಾರೆ, ಬೇಡ ಅನ್ನೋರು ಇರ್ತಾರೆ. ಅಟ್ಲೀಸ್ಟ್ ಅವ್ರು ಯುದ್ಧ ಬೇಡ ಅಂದ್ರೆ ಅವರ ಜೊತೆಗೆ ನಿಂತ್ಕೊಳ್ಳೋಕೆ ಅಭಿಪ್ರಾಯವನ್ನ ಗೌರವಿಸಬೇಕು ಅನ್ನುವಂತ ಮನಸ್ಥಿತಿ ಅಥವಾ ಆ ಪ್ರಬುದ್ಧತೆ ಇಲ್ಲಿರ್ಬೇಕಿತ್ತು ಯುದ್ಧ ಬೇಕು ಅನ್ನೋರಿಗೆ. ಸೊ ಅವ್ರು ಯಾರು ಬೆಂಬಲ ವ್ಯಕ್ತಪಡಿಸಲಿಲ್ಲ, ಅವ್ರು ವಾಪಸ್ ತಗೋಬೇಕಾಗ್ತದೆ ಸಿದ್ದರಾಮಯ್ಯ. ನಾನು ಯಾಕೆ ಹೇಳಿದೆ ಅಂತಂದ್ರೆ ಯುದ್ಧೋನ್ಮಾದ ಅನ್ನೋದು ಅಲ್ಲಿ ರೀಚ್ ಆಗ್ತಾ ಇತ್ತು. ಅಲ್ಲ, ಆದ್ರೂ ಹೆಂಗಾಗಿದೆ ಅಂದ್ರೆ ಬಾಯಾರಿಕೆ ಆಗ್ಬಿಟ್ಟಿದೆ. ಒಂದು ತಂಬಿಗೆ ನೀರು ಕುಡಿಬೇಕು, ಒಂದು ಗುಟ್ಕು ಕೊಟ್ಟು ಸುಮ್ಮನಾಗ್ಬಿಟ್ರು ಅನ್ನುವಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ. ಸೇಮ್ ಟೈಮ್ ನಮ್ಮ ಸೇನೆಯವ್ರ ಕೈಲಿ ಇರುವಂಥ ಟ್ರಿಗರ್ ಪಾಯಿಂಟಲ್ಲಿ ಇಟ್ಕೊಂಡಿದ್ದಾರೆ, ಒತ್ತಕ್ಕೆ ಬಿಟ್ಟಿಲ್ಲ ಅಂತ. ಈ ಉನ್ಮಾದಕ್ಕೆ ತಗೊಂಡೋಗಿ ಪ್ರಪಾತಕ್ಕೆ ಹಾಕುವಂಥದ್ದು ಈಗ ರಾಜಕೀಯ ಅಂತಾನೆ ನೋಡೋದಾದ್ರೆ ಆ ಕೇಂದ್ರ ಸರ್ಕಾರಕ್ಕೆ ಬ್ಯಾಕ್ ಸ್ಟೆಪ್ ಅಲ್ವಾ? ಅವ್ರ ಜನ ದೃಷ್ಟಿಲಿ ಇನ್ನೂ ಹಿಂದಕ್ಕೆ ಹೋಗಲ್ವಾ? ನೋಡಿ, ಯುದ್ಧ ಏನು ಅದು ಯಾರೇ ಯುದ್ಧ ಮಾಡ್ಲಿ, ಎಂತ ಅತಿರಥ ಮಹಾರಥ ಇರ್ಲಿ, ಅಂದ್ರೆ ಆ ಕಾಲದಿಂದ ಅವಾಗ ರಾಜರು ಶುರು ಮಾಡ್ತಿರಲ್ಲ ಅತಿರಥ ಮಹಾರಥ ಅಂತಿದ್ರು. ಈಗ ಎಂತದೇ ಪ್ರಭಾವಿ ಇರ್ಲಿ, ಯುದ್ಧ ಶುರು ಮಾಡ್ಲಿ, ಬಟ್ ನಿಲ್ಸೋದು ಅವ್ರ ಕೈಯಲ್ಲಿ ಇರಲ್ಲ. ಇದು ಬಹಳ ಜನಜನಿತವಾಗಿರುವಂತ ಹೇಳಿಕೆ. ನಾನು ಇದನ್ನ ರಾಜಕಾರಣಕ್ಕೆ ಸಮೀಕರಿಸ್ತೇನೆ. ರಾಜಕೀಯವಾಗಿ ಕೂಡ ಯಾವುದೋ ದಾಳ ಉಳಿಸೋದು ಓಕೆ, ನಮ್ ಕೈಯಲ್ಲಿ ಇರ್ತದೆ, ಮಾಡ್ತೀವಿ. ಆ ನಂತರ ಬರುವಂತಹ ಅದರ ಪ್ರತಿಕ್ರಿಯೆಗಳು ಅಥವಾ ಉಂಟಾಗುವಂತಹ ದುಷ್ಪರಿಣಾಮಗಳಿರ್ತಾವಲ್ಲ, ಅದೆಲ್ಲವನ್ನು ಅರ್ಗಿಸಿಕೊಳ್ಳುವ ಅಥವಾ ಅದನ್ನು ನಿಯಂತ್ರಿಸಿ ಇಡೀ ಆಟವನ್ನ ಮುಗಿಸುವಂತಹದ್ದು ಯಾವ ವ್ಯಕ್ತಿ ಅಥವಾ ಯಾವ ರಾಜಕಾರಣಿ ದಾಳ ಉಳಿಸಿದ್ನೋ ಅವನ ಕೈಲೇ ಇರಲ್ಲ. ನಾನು ಏನು ಕೇಳಿದೆ ಅಂದ್ರೆ, ಇವರು ನೀವ್ ಹೇಳ್ದಂಗೆ ಒಂದು ಬಿಂದಿಗೆ ಕುಡಿಯುವಷ್ಟು ಬಾಯಾರಿಕೆ ಇದೆ, ಬಟ್ ಒಂದು ಗ್ಲಾಸ್ ಕೊಟ್ಟು ಸುಮ್ಮನಿಸ್ಕೊಟ್ರು ಅಂತಲ್ಲ, ಜನ ಹಿಂಗ್ ಕೇಳ್ತಿದಾರೆ ಅನ್ನೋ ಕಾರಣಕ್ಕೋಸ್ಕರ ಯುದ್ಧ ಆರಂಭಿಸ್ಬಿಡಕ್ಕಾಗಲ್ಲ. ಆಯ್ತಾ? ಯುದ್ಧ ಅಂತಂದ್ರೆ ಅದು ಈಗ ಅದು ಯಾವುದೇ ದೇಶದ ನಡುವೆ ಯುದ್ಧ ಆಗಲಿ, ಮೊನ್ನೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ಆಯ್ತು. ಹಾಗಾದ್ರೆ ಅವ್ ಎರಡೇ ದೇಶಗಳಿಗೆ ಮಾತ್ರ ಎಫೆಕ್ಟ್ ಆಯ್ತಾ ಅದು, ಅಥವಾ ಎರಡೇ ದೇಶಗಳು? ಸೊ ನಾಳೆ ಪಾಕಿಸ್ತಾನ ಮತ್ತು ಭಾರತ ನಡುವೆ ಯುದ್ಧ ಆದ್ರೂ ಕೂಡ ಕೇವಲ ಇದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗಿರ್ಲಿಕ್ಕಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗಿನ ಕಂಡೀಷನ್ ಅಲ್ಲಿ, ಇವತ್ತಿನ ಕಂಡೀಷನ್ ಅಲ್ಲಿ ಅಮೆರಿಕ ಭಾರತಕ್ಕೆ ಸಪೋರ್ಟ್ ಮಾಡ್ತಿದೆ, ಪಾಕಿಸ್ತಾನಕ್ಕೆ ಚೀನಾ ಸಪೋರ್ಟ್ ಮಾಡ್ತಿದೆ. ಅಮೆರಿಕಕ್ಕೆ ಬೆಂಬಲಿಸುವಂತ ಇತರೆ ರಾಷ್ಟ್ರಗಳು ನಾಳೆ ಭಾರತವನ್ನು ಬೆಂಬಲಿಸಬಹುದು. ಚೀನಾದ ಬೆಂಬಲವನ್ನ ಪಡ್ಕೊಳ್ಬೇಕು ಅಥವಾ ಬೆಂಬಲಿಸ್ತೀವಿ ಅನ್ನುವಂತ ರಾಷ್ಟ್ರಗಳು ಪಾಕಿಸ್ತಾನವನ್ನು ಬೆಂಬಲಿಸಬಹುದು. ಆಗೇನಾಗತ್ತೆ? ಸರಿಯಾದ ಒಂದು ವಿಭಾಗ. ಹಾಗಾಗಿ ನರೇಂದ್ರ ಮೋದಿ ಅವರಿರ್ಲಿ ಅಥವಾ ಇನ್ನೊಬ್ಬರಿರ್ಲಿ, ಅವರು ಆಯ್ತು ಅಂತ ಹೇಳಿ ಜನ ಹೇಳ್ತಾರೆ ಅಂತನೋ ಅಥವಾ ಪಾಕಿಸ್ತಾನ ಪ್ರವೋಕ್ ಮಾಡ್ತಿದೆ ಅಂತನೋ ಇನ್ನೊಂದೊಂದು ಕಾರಣಕ್ಕೆ ಏಕಾಏಕಿ ಯುದ್ಧ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ರು ನೋಡಿ, ಅವರು ಅದಕ್ಕೇನೆ ಮಾಡಿದ್ದು ಆಪರೇಷನ್ ಸಿಂಧೂರ್ ಅನ್ನೋದು ಮಾಡೋದು ಅದೊಂದು ಮಿಲಿಟರಿ ಕಾರ್ಯಾಚರಣೆ. ಅಂದ್ರೆ ಅದಕ್ಕೆ ಇದಿಷ್ಟೇ ಗುರಿ ಅಂತೇಳಿ ಟಾರ್ಗೆಟ್ ಮಾಡಿ ಅಷ್ಟನ್ನು ಮಾಡಿದ್ರು. ಹೌದೌದು. ಅಂದ್ರೆ ಶತ್ರುಗೆ ಬುದ್ಧಿ ಕಲಿಸ್ಲೂಬೇಕು, ಅವರಿಗೆ ಏನ್ ಸಂದೇಶ ಕಳಿಸ್ಬೇಕು ಅದು ಕಳಿಸ್ಲೂಬೇಕು, ಯುದ್ಧ ಮಾಡ್ಲೂಬಾರ್ದು ಅನ್ನುವಂಥದ್ದು ಇಟ್ಕೊಂಡೆ ಮಾಡಿದ್ರು. ಇದನ್ನ ನಾನು ಹೇಳಿದ್ರೆ ಇದರಲ್ಲಿ ಪಕ್ಷ ವ್ಯಕ್ತಿ ಯಾವುದೂ ಅಲ್ವೇ ಅಲ್ಲ. ಇದು ಭಾರತಕ್ಕೆ ಸಂಬಂಧಪಟ್ಟಂತ ವಿಷಯ, ಯುದ್ಧಕ್ಕೆ ಸಂಬಂಧಪಟ್ಟಂತ ವಿಷಯ. ನಾವು ಆ ಹಿನ್ನೆಲೆಯಲ್ಲೇ ನೋಡ್ಬೇಕಿದ್ನ. ಕೆಲವೊಂದು ಟಾಕ್ ಬಂತು, ಭಾರತದ ಆದ್ಯಂತ ಇದ್ದಂತ ಕಿಚ್ಚು ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಬೆಳಗಾಗೋದ್ರೊಳಗೆ ಪಾಕಿಸ್ತಾನ ಇರಬಾರ್ದು, ಆ ಮಟ್ಟಿಗಿನ ಭಾರತೀಯರ ಒಂದು ಒಕ್ಕರಲ ಧ್ವನಿ. ಅವಾಗ ಸೇನಾ ಮುಖ್ಯಸ್ಥರಿರ್ಬೋದು ಅಥವಾ ನಿವೃತ್ತ ಸೇನಾ ಅಧಿಕಾರಿಗಳಿರ್ಬೋದು ಅಥವಾ ನಾವು ಮಾತಾಡೋ ಹಾಗೆ ಬುದ್ಧಿಜೀವಿಗಳು ಈಗ ಏನು ಆಕ್ರೋಶದಲ್ಲಿ ಮಾತಾಡ್ತಿರಲ್ಲ, ಅವ್ರು ಹೋಗ್ಬಿಟ್ರೆ ಬಾರ್ಡ್ರಲ್ಲಿ ಯುದ್ಧ ಮಾಡಲ್ಲ. ಇಟ್ ಈಸ್ ನಾಟ್ ಸ್ಪೋರ್ಟ್ಸ್ ಕೋರ್ಟ್ ಟು ಪ್ಲೇ ದ ಸ್ಪೋರ್ಟ್ಸ್ ಅಂತ ಹೇಳಿ. ಅಂದ್ರೆ ಈ ರಿಯಾಲಿಟಿ ಜನಕ್ಕೆ ಅರ್ಥ ಆಗ್ತಾ ಇದೆಯಾ, ಅರ್ಥ ಆಗಿದೆಯಾ, ಅರ್ಥ ಆಗಬೇಕಾ ಇನ್ನೂ ಅಂತ? ಆಗ ನಾನು ಮಾತಾಡಿದೆ 2014ರಿಂದ ಈ ತರದ ಒಂದು ಮನಸ್ಥಿತಿ ಶುರು ಆಯ್ತು. ಇದಕ್ಕೆ ಹೇಳೋದು ಆಳುವವರು ಅಥವಾ ಅವರ ಜವಾಬ್ದಾರಿ ಅಂತ. ಇದು ಅವರೇ ಸೃಷ್ಟಿಸಿದಂತಹ ಒಂದು ಮನಸ್ಥಿತಿ, ಉನ್ಮಾದ ತಗೊಂಡು. ಈಗ ಅವರು ನನ್ನನ್ನ ದೇವ್ರು ಅಂತ ಕರಿಬೇಕು ಅಂತ ಇನ್ಸಿಸ್ಟ್ ಮಾಡಿದ್ರು. ಈಗ ಜನ ಆಯ್ತು ಅಂತ ಹೇಳಿ ಜನ ದೇವ್ರು ಅಂತ ಕರೆದ್ರು. ಆಮೇಲೆ ದೇವ್ರ ಹತ್ರ ಬೇಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು, ಕೊಡ್ಬೇಕೀಗ. ಸೊ ಜನರಲ್ಲಿ ಅಂತದೊಂದು ಭಾವನೆಯನ್ನ, ಪರ್ಟಿಕ್ಯುಲರ್ಲಿ ಒಂದು ಧರ್ಮಕ್ಕೆ ಸೀಮಿತಪಟ್ಟಂತೆ ದ್ವೇಷವನ್ನು ಹುಟ್ಟಿಸುವಂತಹ ಅಥವಾ ದೇಶಭಕ್ತಿ ಹೆಸರಿನಲ್ಲಿ ದ್ವೇಷವನ್ನ ಹುಟ್ಟಾಕುವಂತಹ, ರಾಷ್ಟ್ರಭಕ್ತಿ ಹೆಸರಿನಲ್ಲಿ ಇನ್ನೊಬ್ಬರನ್ನ ನೀವು ಹೊಡಿರಿ, ಬಡಿರಿ, ಕೊಲ್ಲಿ ಅಂತೇಳಿ ಹೇಳುವಂತಹ
ಎಷ್ಟು ಮಟ್ಟಿಗೆ ಅಂತಂದ್ರೆ ಯಾರೋ ಒಬ್ಬ ಹಣ್ಣಿನ ವ್ಯಾಪಾರಿ ರೋಡ್ ಸೈಡ್ ಅಲ್ಲಿ ಮಾಡುವಂತ ಬಜ್ಜಿ ಬೋಂಡಾ ವ್ಯಾಪಾರಿನೂ ಕೂಡ ನೀವು ಬಹಿಷ್ಕರಿಸಿ ಅನ್ನೋ ಮಟ್ಟಕ್ಕೆ ಅವರಲ್ಲೊಂದು ವಿಷವನ್ನ ತುಂಬಿದ್ರಲ್ಲ. ಬೇವೂರ್ನ ಬಿತ್ತಿದ್ಮೇಲೆ ಬೇವೇ ಬರೋದು, ಮಾವು ಬರಲ್ಲ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದೇ ಬರ್ತಿದೆ. ಅದು ನಾನಾಗ್ಲೇ ಹೇಳಿದ್ನಲ್ಲ, ದೇವ್ರು ಅಂತ ಅವರು ಬಿಂಬಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು, ಜನ ನಂಬಿದ್ದಾರೆ, ಈಗ ಹೊರ ಕೇಳ್ತಿದ್ದಾರೆ. ಮತ್ತೆ ಎಂತ ಜನಗಳನ್ನ ಸೃಷ್ಟಿ ಮಾಡಿದ್ರು ಅವರು ಅದಕ್ಕೆ ಪೂರಕವಾಗಿ ಅಂತದೇ ಬೇಡಿಕೆಯನ್ನ ಇಡ್ತಿದ್ದಾರೆ. ಕರೆಕ್ಟ್ ಕರೆಕ್ಟ್ ರೈಟ್. ಈ ಪರಿಸರ ಹಾನಿ ಇದೆಯಲ್ಲ, ಇದು ಅಷ್ಟು ಸುಲಭಕ್ಕೆ ರಿಟರ್ನ್ ಆಗುವಂಥದ್ದಲ್ಲ. ಶುರು ಮಾಡಿದ್ಮೇಲೆ ನಿಲ್ಲಿಸುವಂಥದ್ದು ಭಾರತದ ಕೈಯಲ್ಲೂ ಇರಲ್ಲ, ಪಾಕಿಸ್ತಾನದ ಕೈಯಲ್ಲೂ ಇರಲ್ಲ. ಅಂತಿಮವಾಗಿ ಯುದ್ಧ ಆಗ್ಬಿಟ್ಟಿದ್ರೆ ಅತಿ ಹೆಚ್ಚು ನಷ್ಟ ಆಗೋದು ಯಾರಿಗೆ? ಪಾಕಿಸ್ತಾನದಲ್ಲಿ ನಾವು ನಷ್ಟ ಮಾಡೋಕೆ ಏನು ಉಳಿದೇ ಇಲ್ಲ. ಇದರಿಂದ ಆಗೋ ನಷ್ಟ ಇಡೀ ಪಾಕಿಸ್ತಾನಕ್ಕಾಗೋ ನಷ್ಟಕ್ಕಿಂತ ಹೆಚ್ಚಿರುತ್ತೆ. ಹಂಗಂತ ಹೇಳಿ ಬಿಟ್ಕೊಡ್ಬೇಕಾ? ಈ ಡೈಲಾಮ ಇದೆ ಅಲ್ವಾ. ಯುದ್ಧ ನಿಲ್ಲಿಸದೇ ಇದ್ರೆ ನಾನು ವ್ಯಾಪಾರ ನಿಲ್ಲಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದೆ ಅಂತ ಅವರೇ ಹೇಳಿದ್ ಮಾತಿದ್ದು. ಅದಂಗೆ ಅವರೇ ಅನ್ಕೊಂಡ್ರು ಪರಮಾಣು ಅಸ್ತ್ರ ಪ್ರಯೋಗ ಆಗೋದನ್ನ ನಾವು ತಡೆದ್ವಿ ಅಂತ. ನಾನು ದೊಡ್ಡಣ್ಣ ಅಂತ ಬಿಂಬಿಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಿದೆ ಅಮೆರಿಕ. ತಮ್ಮನ್ನ ತಾವು ಹೀರೋ ಅಂದ್ಕೋಬಹುದು, ಅಥವಾ ಅದೇ ಮನಸ್ಥಿತಿಯವರು ಅವ್ರನ್ನ ಹೀರೋ ಅಂತಂತಿರ್ಬೋದು.